ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಸುಕ್ಷೇಮವಾಗಿದ್ದೀರೆಂದು ನಂಬುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಗುಡಾರಕ್ಕಾಗಿ ಜನರು ತಂದ ಕಾಣಿಕೆಗಳ ಕುರಿತು ಧ್ಯಾನ ಮಾಡಿದ್ದೆವು. ಇಂದು ವಿಮೋಚನಕಾಂಡ 36ನೇ ಮತ್ತು 37ನೇ ಅಧ್ಯಾಯಗಳ ಧ್ಯಾನದಲ್ಲಿ ಆ ಕಾಣಿಕೆಗಳಿಂದ ಗುಡಾರವು ನಿರ್ಮಿಸಲ್ಪಟ್ಟದ್ದನ್ನು ಆಸಕ್ತಿಯಿಂದ ಕೆಲಸ ಮಾಡಿದ ಬೆಚಲೇಲ ಮತ್ತು ಅವನ ತಂಡವನ್ನು ನೋಡುತ್ತಾ, ಈ ಮೂಲಕವಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ದೇವರು ತಿಳಿಸುವ ಸತ್ಯಕ್ಕೆ ವಿಧೇಯರಾಗಿರೋಣ ಮತ್ತು ನಮ್ಮ ತಲಾಂತುಗಳ ಬಗ್ಗೆ ತಿಳಿದುಕೊಂಡು ಅದನ್ನು ದೇವರ ಮಹಿಮೆಗಾಗಿ ಉಪಯೋಗಿಸಲು ಕಲಿಯೋಣ. ನಮ್ಮ ಧ್ಯಾನವನ್ನು ಮುಂದುವರಿಯೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಕೀರ್ತನೆಗಳು 21ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಅನುದಿನವೂ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸುವಾಗ ನಮ್ಮ ಪ್ರಿಯರಿಗೂ ಈ ಬಗ್ಗೆ ತಿಳಿಸೋಣ. ನೀವು ನೀಡಿದ ಎಲ್ಲ ಪ್ರೀತಿಯ ಪ್ರೋತ್ಸಾಹಕ್ಕಾಗಿಯೂ ಕೃತಜ್ಞತೆಗಳು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ 35ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಹೇರಳವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಇಂದು ವಿಮೋಚನಕಾಂಡ ಪುಸ್ತಕದ 36 ಮತ್ತು 37ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಳ್ಳೋಣ. ಗುಡಾರವನ್ನು ಮಾಡಿದ್ದು ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದಲ್ಲಿ ನಾವು ಪುನಃ ಗುಡಾರದ ಕುರಿತಾಗಿ ನೋಡುತ್ತೇವೆ. ಅದನ್ನು ಕಟ್ಟುವುದಕ್ಕೆ ಬೇಕಾದ ಸೂಚನೆಗಳು ಈಗಾಗಲೇ ಕೊಡಲ್ಪಟ್ಟಿವೆ. ಈಗ ಈ ಸೂಚನೆಗಳ ಮೇರೆಗೆ ಅವರು ಅದನ್ನು ಕಟ್ಟುತ್ತಿದ್ದಾರೆ. ದೇವರು ತಿಳಿಸಿದ ನಕಾಶೆಯ ಪ್ರಕಾರವೇ ಅದು ಇರಬೇಕಾದದ್ದು ಅತೀ ಅವಶ್ಯ. ಯಾಕಂದರೆ ಅದು ಕ್ರಿಸ್ತನ ರೂಪ ಚಿತ್ರಣವಾಗಿದೆ. ಅದು ಆತನನ್ನು ಪ್ರಕಟಿಸುತ್ತದೆ. ವಿಮೋಚನಕಾಂಡ ಪುಸ್ತಕ 36ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಬೆಚಲೇಲನು ಒಹೋಲಿಯಾಬನು ಎಲ್ಲವನ್ನು ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು ಮತ್ತು ಬೇರೆ ಜಾಣರೆಲ್ಲರೂ, ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದಿರುವವರು ಅವರೊಂದಿಗೆ ಕೆಲಸ ಮಾಡುವರು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕೆಲಸಗಾರರ ತಂಡದಲ್ಲಿ ಬಹು ಜನವಿದ್ದಿರಬೇಕು. ಪ್ರತಿಯೊಬ್ಬರೂ ದೇವರು ತಮಗೆ ಅನುಗ್ರಹಿಸಿದ ಜ್ಞಾನ ತಿಳುವಳಿಕೆಗಳ ಮೇರೆಗೆ ಗುಡಾರ ಕಟ್ಟುವ ಕಾರ್ಯದಲ್ಲಿ ತೊಡಗಿದರು. ಈ ತಂಡಕ್ಕೆ ಬೆಚಲೇಲನು ಮುಖ್ಯಸ್ಥನಾಗಿದ್ದನು. ವಿಮೋಚನಕಾಂಡ ಪುಸ್ತಕ 36ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಬೆಚಲೇಲನನ್ನು, ಒಹೋಲಿಯಾಬನನ್ನು ಮತ್ತು ಯಾರ್ಯಾರ ಹೃದಯದಲ್ಲಿ ಯೆಹೋವನು ಜ್ಞಾನವನ್ನು ಇಟ್ಟಿದ್ದನೋ, ಯಾರ್ಯಾರನ್ನು ಈ ಕೆಲಸ ಮಾಡುವುದಕ್ಕೆ ಹೃದಯ ಪ್ರೇರಿಸಿತೋ ಆ ಜಾಣರೆಲ್ಲರನ್ನೂ ಮೋಶೆ ತನ್ನ ಹತ್ತಿರಕ್ಕೆ ಕರೆಸಿದನು ಎಂಬುದೇ. ಪ್ರಿಯರೇ, ಕರ್ತನ ಸೇವೆಯಲ್ಲಿ ಅತಿ ಪ್ರಾಮುಖ್ಯವಾಗಿರಬೇಕಾದ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸಿರಿ. ದೇವರ ಸೇವೆಯಲ್ಲಿ ಗುಣಗುಟ್ಟುವುದಾದರೆ ಅದನ್ನು ಮಾಡಬೇಡ. ಇಂತಹ ಮನಸ್ಸಿನವರನ್ನು ದೇವರು ಉಪಯೋಗಿಸಲಾರನು. ಗುಡಾರ ಕಟ್ಟುವ ಕೆಲಸಗಾರರು ಕರ್ತನ ಆರಾಧನೆಗಾಗಿ ಅವಶ್ಯವಿರುವ ಸುಂದರವಾದ ವಸ್ತುಗಳನ್ನು ರಚಿಸುತ್ತಿದ್ದರು. ಇದು ಅವರಿಗೆ ಒಂದು ಉದ್ಯೋಗವಾಗಿರಲಿಲ್ಲ. ಅವರು ಸಮಯವನ್ನು ನೋಡಿ ಕೆಲಸ ಮಾಡುತ್ತಿರಲಿಲ್ಲ. ಅವರಲ್ಲಿ ಯಾವ ಸಂಘಗಳೂ ಇರಲಿಲ್ಲ. ವಾರಕ್ಕೆ ಇಂತಿಷ್ಟು ತಾಸು ಕೆಲಸ ಮಾಡಿದ ನಂತರ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಬಾರದು ಎಂಬಂತೆ ವರ್ತಿಸುತ್ತಿರಲಿಲ್ಲ. ಗುಡಾರ ಕಟ್ಟುವುದು ನಮ್ಮ ಕರ್ತವ್ಯ ಎಂಬುದಕ್ಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಪ್ರಿಯರೇ, ಕೆಲಸ ಮಾಡಲೇಬೇಕಲ್ಲ
ಎಂಬ ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಅವರು ಮೊದಲು ಗುಲಾಮರಾಗಿದ್ದರು, ಈಗಲೂ ಗುಲಾಮರಂತೆ ದುಡಿಯುತ್ತಿದ್ದರು. ಆದರೆ ಈಗ ಸ್ವೇಚ್ಛೆಯಿಂದಲೇ ದುಡಿಯುತ್ತಿದ್ದರು. ಅವರ ಹೃದಯ ಆ ಕೆಲಸದ ಮೇಲಿತ್ತು. ದೇವರ ಕೆಲಸವನ್ನು ಹೀಗೆ ಮಾಡತಕ್ಕದ್ದು. ಒಬ್ಬ ಯವನಸ್ಥ ಪ್ರಸಂಗಿಯು ಒಮ್ಮೆ ನನಗೆ ಹೇಳಿದನು, ನಾನು ಸೇವೆಯನ್ನು ಇಷ್ಟಪಡುತ್ತೇನೆ, ಆದರೆ ಪ್ರಸಂಗಿಸುವುದೆಂದರೆ ನನಗೆ ಇಷ್ಟವಿಲ್ಲ ಎಂದು. ಅವನು ಸೇವೆಯಿಂದ ಹೊರ ಹೋಗುವುದು ಒಳ್ಳೆಯದೆಂದು ನಾನು ಹೇಳಿದೆ. ದೇವರ ವಾಕ್ಯವನ್ನು ಕಲಿತು ಪ್ರಸಂಗಿಸುವುದನ್ನು ಇಷ್ಟಪಡದವನಿಗೆ ಸೇವೆ ತಕ್ಕದ್ದಲ್ಲ. ಒಬ್ಬ ಪ್ರಸಂಗಿಯು ತನ್ನ ಕೆಲಸವನ್ನು ಆಸಕ್ತಿಯಿಂದ ಮಾಡಿ ಆಸಕ್ತಿಯಿಂದ ಬೋಧಿಸದಿದ್ದರೆ ಅವನು ಸೇವೆಯಲ್ಲಿರಬಾರದು. ಪ್ರಿಯರೇ, ಒಬ್ಬ ವಿದ್ಯಾರ್ಥಿಯ ಪ್ರಸಂಗವೊಂದನ್ನು ನಾನು ಕೇಳಿದೆ. ಎಂಥ ಹೋರಾಟ, ಎಂಥ ಪ್ರಯತ್ನ, ಆದರೆ ಉತ್ಸಾಹವೇ ಇಲ್ಲದ ಕೆಲಸದಂತೆ ಅದು ಕಂಡುಬಂದಿತ್ತು. ಪ್ರಿಯ ಸ್ನೇಹಿತರೆ, ನಾವು ದೇವರ ಸೇವೆಯನ್ನಾಗಲಿ ಬೋಧಿಸುವುದನ್ನಾಗಲಿ ಆಸಕ್ತಿಯಿಂದ ಬಲದಿಂದ ಮಾಡಲಾಗದಿದ್ದರೆ ಅದನ್ನು ಮಾಡಲೇಬಾರದು. ಒತ್ತಾಯಕ್ಕಾಗಿ ಸೇವೆ ಮಾಡುವವರು ದೇವರಿಗೆ ಬೇಡವೇ ಬೇಡ. ಬೆಚಲೇಲನು ಆಸಕ್ತಿಯಿಂದ ಕೆಲಸ ಮಾಡುತ್ತಿದ್ದನು. ಅವನು ಓಟದ ಸ್ಪರ್ಧೆಗೆ ಹೋಗುವವನಂತೆ ಆತುರದಿಂದಿದ್ದನು. ಆದರೆ ಅದು ಕರ್ತನ ಸೇವೆ ಮಾಡುವ ಆಸಕ್ತಿ. ಸಭೆಗೆ ಬರುವವರಲ್ಲಿ ಇದೇ ರೀತಿಯ ಉತ್ಸಾಹವಿರುವುದಾದರೆ ಸಭೆಯಲ್ಲಿ ಏನಾಗುತ್ತಿದೆ ಎಂದು ಇಡೀ ಪಟ್ಟಣದವರೇ ಕುತೂಹಲದಿಂದ ನೋಡಬಹುದು. ಅದು ನಿಜವಾಗಿಯೂ ಭಕ್ತಿ ಸಂಜೀವನವಾಗಬಹುದು. ಪ್ರಿಯರೇ, ದೇವರ ಕಾರ್ಯವನ್ನು ಹರ್ಷದಿಂದಲೂ ಸಂತೋಷದಿಂದಲೂ ಮಾಡಬೇಕು. ನಾವು ಸಂತೋಷದಿಂದ ಆತನಿಗೆ ಸೇವೆ ಮಾಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 5ನೇ ವಚನದ 2ನೇ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳಿದ್ದಾನೆ. ಏನೆಂದರೆ, ಪ್ರತಿಯೊಬ್ಬನು ತನ್ನ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು ಎಂಬುದಾಗಿ. ಪ್ರಿಯರೇ, ನಾವು ಈ ರೀತಿಯಲ್ಲಿ ಸೇವೆ ಮಾಡತಕ್ಕದ್ದು. ನಾವು ಮನಪೂರ್ವಕವಾಗಿಯೂ ಆತನನ್ನು ಮೆಚ್ಚಿಸಬೇಕೆಂಬುದಾಗಿಯೂ ತಿಳಿದವರಾಗಿ ಆತನ ಸೇವೆ ಮಾಡತಕ್ಕದ್ದು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಪ್ರಿಯರೇ, ಪೌಲನು ಸುವಾರ್ತೆ ಸಾರಲು ಮನಸ್ಸುಳ್ಳವನಾಗಿದ್ದನು. ಗಿದ್ಯೋನನೊಂದಿಗೆ ಯುದ್ಧಕ್ಕೆ ಹೋದ 300 ಮಂದಿ ನೀರಿನ ಬದಿಯಲ್ಲಿ ಮೊಣಕಾಲೂರಿ ಬಗ್ಗಿ ನೀರು ಕುಡಿಯಲಿಲ್ಲ. ಅವರು ನೀರಿನಲ್ಲಿ ಕೈಗಳನ್ನದ್ದಿ ನೀರನ್ನು ಎತ್ತಿ ಕುಡಿದರು. ಆಗ ಸುತ್ತಲೂ ವೈರಿಗಳು ಬರುತ್ತಾರೋ ಎಂಬುದಾಗಿ ನೋಡುತ್ತಿದ್ದರು. ಅವರ ಮನಸ್ಸಿನಲ್ಲಿದ್ದ ಪ್ರಶ್ನೆ, ಮಿದ್ಯಾನ್ಯರು ಎಲ್ಲಿದ್ದಾರೆ? ನಾವು ಅವರನ್ನು ಹಿಡಿಯಬೇಕು ಎಂಬುದೇ. ಪ್ರಿಯರೇ, ಈ ಘಟನೆಯನ್ನು ನ್ಯಾಯಸ್ಥಾಪಕರು ಪುಸ್ತಕ 7ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಓದುವಾಗ ನೋಡುತ್ತೇವೆ. ನಮ್ಮ ಸಭೆಗಳಲ್ಲಿ ಈ ರೀತಿಯ ಉತ್ಸಾಹ ಇರತಕ್ಕದ್ದು. ನಮ್ಮ ಸಭೆಗಳಲ್ಲಿ ಜೀವವಿಲ್ಲದ ಭಕ್ತರೇ ತುಂಬಿದ್ದಾರೆ. ಅವರು ಹೂಣಿಡುವ ಮೊದಲೇ ಸತ್ತ ಸ್ಥಿತಿಯಲ್ಲಿದ್ದಾರೆ. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 36ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ. ಅವರು ದೇವಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲ್ಯರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲ್ಯರು ಪ್ರತಿದಿನ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ ಎಂಬುದೇ. ಪ್ರಿಯ ವೀಕ್ಷಕರೇ, ಜನರಿಗೆ ಕಾಣಿಕೆ ಕೊಡುವುದನ್ನು ನಿಲ್ಲಿಸಿರೆಂದು ಹೇಳಿದ ಒಂದೇ ಸ್ಥಳ ಇದಾಗಿದೆ ಎಂದು ನಾನು ತಿಳಿಯುತ್ತೇನೆ. ಗುಡಾರದ ನಿರ್ಮಾಣ ಕಾರ್ಯಕ್ಕೆ ಬೇಕಾದದಕ್ಕಿಂತಲೂ ಹೆಚ್ಚಾಗಿ ಅವರು ಕಾಣಿಕೆಗಳನ್ನು ತಂದಿದ್ದರು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 36ನೇ ಅಧ್ಯಾಯ 6ನೇ ವಚನವನ್ನು. ಮೋಶೆ ದೇವಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು ಎಂಬುದೇ. ನೋಡಿರಿ ಪ್ರಿಯರೇ, ಜನರಿಗೆ ಕಾಣಿಕೆ ಕೊಡುವುದನ್ನು ನಿಲ್ಲಿಸಿರೆಂದು ಬೇಕಾದಷ್ಟು ಕಾಣಿಕೆ ಕೂಡಿಕೆಯಾಗಿದೆ ಎಂದು ಪ್ರಕಟಿಸಬೇಕಾಯಿತು.
ಈ ಜನರು ಗುಲಾಮತನದಿಂದ ಆಗಷ್ಟೇ ಹೊರಬಂದವರಾದ್ದರಿಂದ ಇದು ನಿಜವಾಗಿಯೂ ಆಶ್ಚರ್ಯದ ಸಂಗತಿಯಾಗಿದೆ. ಅವರಲ್ಲಿ ಈ ತನಕ ಯಾವ ಸಂಪತ್ತೂ ಇರಲಿಲ್ಲ. ಈಗ ಅವೆಲ್ಲವನ್ನು ಹೊಂದಿರುವ ಅವರು ಅದನ್ನು ಕೊಡಲು ಹಿಂಜರಿಯಬಹುದೆಂದು ನಾವು ಭಾವಿಸಬಹುದು. ಆದರೆ ಅವರು ಉದಾರವಾಗಿ ಸಂತೋಷದಿಂದ ಉತ್ಸಾಹದಿಂದ ತಮ್ಮ ದೇವರಿಗಾಗಿ ಕಾಣಿಕೆ ತಂದರು. ಪ್ರಿಯ ಮಿತ್ರನೇ, ನೀನು ದೇವರಿಗಾಗಿ ಏನನ್ನೇ ಮಾಡಿದರೂ ಈ ರೀತಿಯಾಗಿ ಮಾಡಬೇಕು. ದೇವರು ಕೂಡ ಇಂಥದ್ದನ್ನೇ ಅಪೇಕ್ಷಿಸುವನಾಗಿದ್ದಾನೆ. ಪ್ರಿಯರೇ, ನಾವು ಸಂತೋಷವಾಗಿ ಕೊಡಬೇಕೆಂದು ದೇವರು ಬಯಸುತ್ತಾನೆ. ನೋವಾಗುವ ತನಕ ಕೊಡು ಎಂಬ ಮಾತೊಂದು ಹಲವಾರು ವರ್ಷಗಳ ಹಿಂದೆ ಇತ್ತು. ಆದರೆ ದೇವರು ಹೇಳುತ್ತಾನೆ, ನಿನಗೆ ನೋವಾಗುವುದಾದರೆ ಕೊಡಬೇಡ ಎಂದು. ನಮ್ಮ ಆರಾಧನೆಯು ಕೊಡುವಿಕೆಯು ಸಂತೋಷದಿಂದ ಕೂಡಿದ್ದಾಗಿರಬೇಕು. ಪ್ರಿಯರೇ, ಈ ಅಧ್ಯಾಯದಲ್ಲಿ ಗುಡಾರದಲ್ಲಿನ ಬೇರೆ ಬೇರೆ ವಸ್ತುಗಳ ಕುರಿತಾಗಿ ಇನ್ನೊಮ್ಮೆ ನೋಡಲಿಕ್ಕಿದ್ದೇವೆ. ಅದು ಪುನರಾವರ್ತನೆಯಾಗಿ ಕಾಣಬಹುದು. ಆದರೆ ಮೊದಲಿನದ್ದು ಅದರ ನಕಾಶೆ. ಈಗ ಅದನ್ನು ಕಟ್ಟುವ ಕಾರ್ಯವನ್ನು ನೋಡಲಿದ್ದೇವೆ. ನಮ್ಮಲ್ಲಿನ ನಕಾಶೆಯು ಬೇಕಾದ ಸಾಮಗ್ರಿಯು ಇದ್ದರೆ ಸಾಲದು, ನಾವು ಕೆಲಸವನ್ನು ಮಾಡಬೇಕು. ಇಸ್ರಾಯೇಲ್ಯರು ಈ ಕಾರ್ಯದಲ್ಲಿ ತೊಡಗಿದ್ದನ್ನು ಈ ಅಧ್ಯಾಯದಲ್ಲಿ ನೋಡುತ್ತಿದ್ದೇವೆ. ವಿಮೋಚನೆಕಾಂಡ ಪುಸ್ತಕ 36ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನೋಡೋಣ. ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು. ಆ ಕೆಲಸದವರಲ್ಲಿದ್ದ ಜಾಣರೆಲ್ಲರೂ ಹೊಸೆದ ನಾರಿನ 10 ತಾನು ಬಟ್ಟೆಗಳಿಂದ ಗುಡಾರವನ್ನು ಮಾಡಿ ಆ ಬಟ್ಟೆಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಮಾಡಿದರು ಎಂಬುದೇ. ಪ್ರಿಯರೇ, ಇದು ಸಮಸ್ತ ಗುಡಾರದ ಹೊದಿಕೆಯಾಗಿತ್ತು. ಅವರು ಅರಣ್ಯ ಮಾರ್ಗವಾಗಿ ಸಾಗುವಾಗ ಎಲ್ಲ ವಸ್ತುಗಳಿಗೆ ಮುಂಚೆ ಈ ಹೊದಿಕೆಯು ಹೋಗುತ್ತಿತ್ತು. ಅದು ಹೊರಗಣ ಬೇಲಿಯಾಗಿತ್ತು. ಚೆನ್ನಾಗಿ ಹೊಸೆದ ಐಗುಪ್ತದ ನಾರು ಬಟ್ಟೆಯು ಕ್ರಿಸ್ತನ ನೀತಿವಂತಿಕೆಯ ಸೂಚಕವಾಗಿದೆ. ಅದು ಆತನ ಗುಣ ಹಾಗೂ ಕೆಲಸವನ್ನು ತಿಳಿಸುತ್ತದೆ. ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲಲು ಧರಿಸಬೇಕಾದ ನೀತಿ ವಸ್ತ್ರವನ್ನು ಕ್ರಿಸ್ತನು ನಮಗೆ ಕೊಡುವುದನ್ನು ಇದು ಸಂಕೇತಿಸುತ್ತದೆ. ನಾವು ಗಮನಿಸತಕ್ಕ ಸಂಗತಿ ಏನೆಂದರೆ, ಕ್ರಿಸ್ತನು ನಮ್ಮ ಅಗತ್ಯತೆಗಳಿಗೆ ಸಾಕಾದವನಾಗಿದ್ದಾನೆ. ಆತನು ನಮ್ಮನ್ನು ರಕ್ಷಿಸಲು ಸಮರ್ಥನಾದವನು, ನಮ್ಮನ್ನು ಬಿಡಿಸಲು ಶಕ್ತನಾದವನು, ನಮ್ಮನ್ನು ಕಾಯಲಿಕ್ಕೂ ಶಕ್ತನು. ಪ್ರಿಯರೇ, ಆಡಿನ ಚರ್ಮದ ತೆರೆಗಳು, ಹೋತದ ಚರ್ಮದ ಹೊದಿಕೆ, ಕುಣಿಕೆಗಳು, ಕೊಂಡಿಗಳು ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಸ್ತನ ಕುರಿತಾಗಿಯೇ ತಿಳಿಸುತ್ತವೆ. ಗುಡಾರವು 30 ಮೊಳ ಉದ್ದ, 10 ಮೊಳ ಅಗಲ ಹಾಗೂ 10 ಮೊಳ ಎತ್ತರವಾಗಿಯೂ ಇತ್ತು. ಅದನ್ನು ಜಾಲಿ ಮರದಿಂದ ಮಾಡಲಾಗಿದ್ದು ಚಿನ್ನದ ಕೊಂಡಿಗಳು ಸುತ್ತಲೂ ಇದ್ದವು. ಅರಣ್ಯ ಪ್ರಯಾಣದಲ್ಲಿ ಇದನ್ನು ಹೊತ್ತುಕೊಂಡು ಹೋಗಲು ಬಹು ಭಾರವಾಗಿದ್ದರಿಂದ ಗಾಡಿಯ ಮೇಲಿಟ್ಟು ಎಳೆದುಕೊಂಡು ಹೋಗುತ್ತಿದ್ದರು. ಹೇಗೋ ಎಲ್ಲ ವಸ್ತುಗಳನ್ನು ಲೇವಿಯರು ಹಾಗೂ ಯಾಜಕರು ತಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಿದ್ದರು. ಚಿನ್ನದ ಕೊಂಡಿಯೊಳಗೆ ಇರಿಸಲಾಗುತ್ತಿತ್ತು. ಚಿನ್ನದ ಹಲಗೆಗಳನ್ನು ನೇರವಾಗಿ ಇಡಬೇಕಾಗಿತ್ತು. ಆದರೆ ಪ್ರತಿಯೊಂದಕ್ಕೂ ಬೆಳ್ಳಿಯ ಕೊಂಡಿಗಳಿಗೆ ಹೊಂದಿಕೊಳ್ಳುವ ನಿರ್ದಿಷ್ಟ ಕೊಂಡಿಗಳಿದ್ದವು. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 36ನೇ ಅಧ್ಯಾಯ 20ನೇ ವಚನದಿಂದ 34ನೇ ವಚನದವರೆಗೆ ನೋಡೋಣ. ಗುಡಾರಕ್ಕೆ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿದರು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇತ್ತು. ಪ್ರತಿಯೊಂದು ಚೌಕಟ್ಟು ಅಡ್ಡ ಪಟ್ಟಿಗಳಿಂದ ಜೋಡಿಸಲ್ಪಟ್ಟ 2 ನಿಲುವು ಪಟ್ಟಿಗಳುಳ್ಳದ್ದಾಗಿತ್ತು. ಗುಡಾರದ ಎಲ್ಲ ಚೌಕಟ್ಟುಗಳನ್ನು ಹಾಗೆ ಮಾಡಿದರು. ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ಮಾಡಿದರು. 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿ ಆ 20 ಚೌಕಟ್ಟುಗಳ ಕೆಳಗೆ ಇಟ್ಟರು. ಒಂದೊಂದು ಚೌಕಟ್ಟಿನಲ್ಲಿರುವ 2 ನಿಲುವು ಪಟ್ಟಿಗಳ ಕೆಳಗೆ ಒಂದೊಂದು ಗದ್ದಿಗೆ ಕಲ್ಲನ್ನು ಇಟ್ಟರು. ಹಾಗೆಯೇ ಗುಡಾರದ ಉತ್ತರ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ 2 ಗದ್ದಿಗೆ ಕಲ್ಲುಗಳ ಮೇರೆಗೆ 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿದರು. ಗುಡಾರದ ಹಿಂಭಾಗಕ್ಕೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ 6 ಚೌಕಟ್ಟುಗಳನ್ನು ಮಾಡಿದರು. ಗುಡಾರದ ಹಿಂಭಾಗದ 2 ಮೂಲೆಗಳಿಗೆ ಬೇರೆ 2 ಚೌಕಟ್ಟುಗಳನ್ನು ಮಾಡಿದರು. ಅವು
ಬುಡದಿಂದ ತುದಿಯವರೆಗೂ ಅಂದರೆ ಮೊದಲನೆಯ ಬಳೆಯ ತನಕ ಜೋಡಿಸಿದ್ದವು. ಹಾಗೆ 2 ಮೂಲೆಗಳಿಗೂ ಮಾಡಿದರು. ಹೀಗೆ 8 ಚೌಕಟ್ಟುಗಳು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ 2 ಬೆಳ್ಳಿಯ ಗದ್ದಿಗೆ ಕಲ್ಲುಗಳು ಇದ್ದವು. ಅಂತೂ 16 ಗದ್ದಿಗೆ ಕಲ್ಲುಗಳು ಇದ್ದವು. ಜಾಲಿ ಮರದಿಂದ ಅಗುಳಿಗಳನ್ನು ಮಾಡಿದರು. ಗುಡಾರದ 2 ಕಡೆಗಳ ಚೌಕಟ್ಟುಗಳಿಗೂ ಅದರ ಹಿಂದುಗಡೆಯ ಅಂದರೆ ಪಶ್ಚಿಮದ ಕಡೆಯ ಚೌಕಟ್ಟುಗಳಿಗೂ 5 ಅಗುಳಿಗಳನ್ನು ಮಾಡಿದರು. ಚೌಕಟ್ಟಿಗಳ ನಟ್ಟ ನಡುವೆಯಲ್ಲಿರುವ ಅಗುಳಿಯು ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಮುಟ್ಟುವಂತೆ ಆ ಚೌಕಟ್ಟುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಅವುಗಳಲ್ಲಿ ಆ ಅಗುಳಿಗಳಿಗಾಗಿ ಚಿನ್ನದ ಬಳೆಗಳನ್ನು ಮಾಡಿದರು. ಆ ಅಗುಳಿಗಳನ್ನು ಚಿನ್ನದ ತಗಡುಗಳಿಂದ ಹೊದಿಸಿದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇಲ್ಲಿ ನಾವು ಗುಡಾರವನ್ನು ಯಾವ ರೀತಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಕ್ರಮಬದ್ಧವಾಗಿ ರಚಿಸಲ್ಪಟ್ಟಿದ್ದವು ಎಂದು ನೋಡಿದ್ದೇವೆ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 36ನೇ ಅಧ್ಯಾಯ 35ನೇ ವಚನದಿಂದ 38ನೇ ವಚನದವರೆಗೆ ನೋಡೋಣ. ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿದರು. ಅದಕ್ಕೆ ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿ ಚಿನ್ನದ ತಗಡುಗಳನ್ನು ಹೊದಿಸಿದರು. ಅವುಗಳಿಗೆ ಚಿನ್ನದ ಕೊಂಡಿಗಳನ್ನು ಮಾಡಿ 4 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಎರಕ ವಹಿಸಿದರು. ಡೇರೆಯ ಬಾಗಲಿಗೆ ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿದರು. ಆ ಪರದೆ ತೂಗಿಸುವುದಕ್ಕಾಗಿ 5 ಕಂಬಗಳನ್ನು ಅವುಗಳ ಕೊಂಡಿಗಳನ್ನು ಮಾಡಿ ಅವುಗಳ ಬೋದಿಗೆಗಳಿಗೂ ಕಟ್ಟುಗಳಿಗೂ ಚಿನ್ನದ ತಗಡುಗಳನ್ನು ಹೊದಿಸಿದರು. ಅವುಗಳ 5 ಗದ್ದಿಗೆ ಕಲ್ಲುಗಳನ್ನು ತಾಮ್ರದಿಂದ ಮಾಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಇಡೀ ಗುಡಾರವನ್ನು ಬೆಳ್ಳಿಯ ಮೇಲೆ ಇಡಲಾಗುತ್ತಿತ್ತು. ಬೆಳ್ಳಿಯು ವಿಮೋಚನೆಯನ್ನು ಸೂಚಿಸುವಂತಹದ್ದು. ಗುಡಾರವು ತೊಲೆಗಳಿಂದ ಹಿಡಿದಿಡಲ್ಪಟ್ಟಿತ್ತು. ಪ್ರತಿಯೊಂದು ಕೊಂಡಿಗೂ ಕೆಲವು ಬಳೆಗಳನ್ನು ಮಾಡಲಾಗಿದ್ದು ಈ ಕೊಂಡಿಗಳು ಬಳೆಗಳೊಳಗೆ ಸರಿಯಾಗಿ ಕುಳಿತುಕೊಳ್ಳುತ್ತಿದ್ದು ಇಡೀ ಗುಡಾರವನ್ನು ಗಟ್ಟಿಯಾಗಿ ಹಿಡಿದಿರುತ್ತಿದ್ದವು. ಅದು ಒಂದು ಗಟ್ಟಿಯಾಗಿ ಹಿಡಿದಿಡಲ್ಪಟ್ಟ ರಚನೆಯಾಗಿತ್ತು. ಪ್ರಿಯರೇ, ಗುಡಾರದ ಕೆಳಗೆ ಒಂದು ತೆರೆಯಿದ್ದು ಅದು ಒಳಗಣ ಗುಡಾರವನ್ನು 2 ಭಾಗವಾಗಿ ವಿಭಾಗಿಸುವಂತಿತ್ತು. ಒಳಗಣ ಚಿಕ್ಕ ಭಾಗವನ್ನು ಮಹಾಪರಿಶುದ್ಧ ಸ್ಥಳವೆಂದು, ಹೊರಗಣ ಭಾಗವನ್ನು ಪರಿಶುದ್ಧ ಸ್ಥಳವೆಂದು ಕರೆಯಲಾಗುತ್ತಿತ್ತು. ಗುಡಾರದಲ್ಲಿನ ಪ್ರತಿಯೊಂದು ವಸ್ತುವು ಕ್ರಿಸ್ತನ ವ್ಯಕ್ತಿತ್ವ ಇಲ್ಲವೇ ಆತನ ಕಾರ್ಯವನ್ನು ಸೂಚಿಸುವಂಥದ್ದಾಗಿತ್ತು. ಪ್ರಿಯರೇ, ಇಲ್ಲಿಗೆ ವಿಮೋಚನೆಕಾಂಡ ಪುಸ್ತಕದ 36ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತಾನೇ ತನ್ನಾತ್ಮನ ಮೂಲಕ ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನನ್ನು ಕೊಂಡಾಡುತ್ತಾ ಮುಂದಿನ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 37ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಗುಡಾರದ ಯೋಜನೆ ಎಂಬುದಾಗಿರುತ್ತದೆ. ಈ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟ ಪ್ರತಿಯೊಂದು ಸಂಗತಿಯು ಈ ಪುಸ್ತಕದ ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಲ್ಪಟ್ಟದ್ದೇ ಆಗಿರುತ್ತದೆ. ಈಗಾಗಲೇ ನಾವು ನೋಡಿರುವ ವಾಕ್ಯ ಭಾಗಗಳನ್ನು ಪುನರುಚ್ಚರಿಸದೆ ಕೆಲವು ಮುಖ್ಯಾಂಶಗಳನ್ನು, ಪ್ರಾಮುಖ್ಯವೆಂದು ನಾನು ನೆನೆಸುವ ಕೆಲವು ಅಂಶಗಳನ್ನು ತಿಳಿಸುತ್ತೇನೆ. ಹೊರಗಣ ಅಂಗಳಗಳಲ್ಲಿರುವ ಅತಿ ಮುಖ್ಯವಾದ 2 ವಸ್ತುಗಳು ಹಿತ್ತಾಳಿಯ ವೇದಿ ಹಾಗೂ ಬೋಗುಣಿ. ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದಾಗ ಅಲ್ಲಿ 3 ವಸ್ತುಗಳಿರುತ್ತವೆ: ಚಿನ್ನದ ದೀಪಸ್ತಂಭ, ನೈವೇದ್ಯ ರೊಟ್ಟಿಯ ಮೇಜು ಹಾಗೂ ಧೂಪಾರತಿಯ ವೇದಿಕೆ. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷವು ಇಡಲ್ಪಟ್ಟಿವೆ. ಪ್ರಿಯರೇ, ಗುಡಾರದಲ್ಲಿ 3 ಭಾಗಗಳಿದ್ದವು. ಮೊದಲನೆಯದು ಗುಡಾರದ ಸುತ್ತಲೂ ಹೊದಿಸಿದ ನಾರುಮಡಿಯ ಹೊದಿಕೆಯ ಮೂಲಕ ಒಂದು ಬಾಗಿಲು ಇತ್ತು. ಎರಡನೇದು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವ ದ್ವಾರ. ಮೂರನೆಯ ಪ್ರವೇಶ ದ್ವಾರವು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಿತ್ತು. ಇಲ್ಲಿ ಪ್ರಾಯಶ್ಚಿತ್ತದ ಮಹಾದಿನದಲ್ಲಿ ವರ್ಷಕ್ಕೊಮ್ಮೆ ಮಹಾಯಾಜಕನು ಪ್ರವೇಶಿಸಿ ಕೃಪಾಸನದ ಮೇಲೆ ರಕ್ತವನ್ನು ಚಿಮುಕಿಸುತ್ತಿದ್ದನು. ಇದನ್ನು ಯಾಜಕಾಂಡ ಪುಸ್ತಕದಲ್ಲಿ ವಿವರವಾಗಿ ನೋಡಲಿದ್ದೇವೆ. ನೋಡಿರಿ ಪ್ರಿಯರೇ, 7 ವಿಧವಾದ ವಸ್ತುಗಳು ಸುಂದರವಾಗಿ ಕಾಣುವಂತೆ ಇಡಲ್ಪಟ್ಟಿವೆ. ಹಿತ್ತಾಳೆಯ ವೇದಿಯು ಕ್ರಿಸ್ತನ ಕ್ರೂಜೆಯನ್ನು ಸೂಚಿಸುತ್ತದೆ. ಇಲ್ಲಿ ನಾವು ಪಾಪಗಳ ಕ್ಷಮಾಪಣೆಯನ್ನು ಹೊಂದುತ್ತೇವೆ.
ತನ್ನವರನ್ನು ಕ್ರಿಸ್ತನು ಶುದ್ಧಿಗೊಳಿಸುತ್ತಾನೆಂಬುದನ್ನು ಹಿತ್ತಾಳೆಯ ಬೋಗುಣಿಯು ಸೂಚಿಸುತ್ತದೆ. ಬೋಗುಣಿಯು ನಾವು ಪಾಪಗಳ ಅರಿಕೆ ಮಾಡುವ ಸ್ಥಳದಲ್ಲಿ ಇತ್ತು. ಇಲ್ಲಿ ನಾವು ನಮ್ಮ ಪಾಪಗಳ ಕ್ಷಮಾಪಣೆಯನ್ನು, ಶುದ್ಧೀಕರಣವನ್ನು ಹೊಂದುತ್ತೇವೆ. ಪ್ರಿಯ ವೀಕ್ಷಕರೇ, ಪರಿಶುದ್ಧ ಸ್ಥಳವು ಆರಾಧನೆಯ ಸ್ಥಳವಾಗಿದೆ. ಅಲ್ಲಿ ಲೋಕದ ಬೆಳಕಾಗಿರುವ ಕ್ರಿಸ್ತನನ್ನು ಸೂಚಿಸುವ ಚಿನ್ನದ ದೀಪಸ್ತಂಭವೂ ಇರುತ್ತದೆ. ನೈವೇದ್ಯದ ರೊಟ್ಟಿಯ ಮೇಜು ನಾವು ಆಹಾರವಾಗಿ ಸೇವಿಸುವ ಜೀವದ ರೊಟ್ಟಿಯಾದ ಕ್ರಿಸ್ತನನ್ನು ಚಿತ್ರಿಸುತ್ತದೆ. ಧೂಪದ ವೇದಿಯು ಪ್ರಾರ್ಥನೆಯ ಸ್ಥಳವಾಗಿದೆ. ಕ್ರಿಸ್ತನು ನಮ್ಮ ಮಧ್ಯಸ್ಥಗಾರನು ಎಂಬುದನ್ನು ಇದು ತಿಳಿಸುತ್ತದೆ. ಪ್ರಿಯರೇ, ಇಬ್ರಿಯರ ಪುಸ್ತಕದಲ್ಲಿ ಈ ಧೂಪವೇದಿಯು ಮಹಾಪರಿಶುದ್ಧ ಸ್ಥಳದಲ್ಲಿರುವುದನ್ನು ನೋಡುತ್ತೇವೆ. ಯಾಕಂದರೆ ನಮ್ಮ ಮಧ್ಯಸ್ಥಗಾರನು ಈಗ ಪರಲೋಕದಲ್ಲಿದ್ದಾನೆ. ಆದರೆ ಧೂಪದ ವೇದಿಯು ಹೊರಗೆ ಪರಿಶುದ್ಧ ಸ್ಥಾನದಲ್ಲಿದೆ. ಇಲ್ಲಿಗೆ ನಾನು ನೀವು ಬರಲು ಸಾಧ್ಯವಿದೆ. ವಿಶ್ವಾಸಿಗಳು ದೇವರನ್ನು ಆರಾಧಿಸಲು ಬಯಸುವುದಾದರೆ ಅವರು ಪರಿಶುದ್ಧ ಸ್ಥಳಕ್ಕೆ ಬರುತ್ತಾರೆ. ಪಾಪದರಿಕೆ, ಸ್ತುತಿ, ವಿಜ್ಞಾಪನೆ, ಬೇಡಿಕೆಗಳು ಇವೆಲ್ಲವೂ ಆರಾಧನೆಗೆ ಸಂಬಂಧಪಟ್ಟವುಗಳಾಗಿವೆ. ಇವೆಲ್ಲವೂ ಪರಿಶುದ್ಧ ಸ್ಥಳದಲ್ಲಿ ನಡೆಯತಕ್ಕವುಗಳು. ಪ್ರಿಯರೇ, ನಮಗೆ ಹೊರ ಜಗತ್ತಿನ ಬೆಳಕು ಬೇಕಾದರೆ, ಪ್ರಿಯ ಮಿತ್ರನೇ, ನೀನು ಹೊರಗೆ ಹೋಗಬೇಕಾಗುತ್ತದೆ. ಆದರೆ ದೀಪಸ್ತಂಭದ ಬೆಳಕು ಬೇಕಾದರೆ ನೀನು ಒಳಗೆ ಬರಬೇಕಾಗುತ್ತದೆ. ಕ್ರಿಸ್ತನ ಸೇವೆ ಮಾಡಬೇಕಾದರೆ ಲೋಕದ ಜ್ಞಾನಾನುಸಾರ ನಡೆಯದೆ ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯಬೇಕಾಗಿದೆ. ಜಾರ್ಜ್ ಹವೆಲ್ ಎಂಬ ಕಲಾಕಾರರು ಗುಡಾರ ಒಳಭಾಗದ ಚಿತ್ರವನ್ನು ಮಧ್ಯದ ತೆರೆಯಿಲ್ಲದೆ ರಚಿಸಿರುತ್ತಾರೆ. ಹಿಂದಣ ಭಾಗವು ಮಹಾಪರಿಶುದ್ಧ ಸ್ಥಳವಾಗಿದ್ದು ಅಲ್ಲಿ ಒಡಂಬಡಿಕೆಯ ಮಂಜೂಷವಿದೆ. ಎದುರಿನ ಭಾಗವು ಪರಿಶುದ್ಧ ಸ್ಥಳವಾಗಿದ್ದು ಅದರಲ್ಲಿ ದೀಪಸ್ತಂಭ, ಧೂಪವೇದಿಕೆ ಹಾಗೂ ನೈವೇದ್ಯ ರೊಟ್ಟಿಯ ಮೇಜು ಇವು ಇರುತ್ತದೆ. ಪ್ರಿಯರೇ, ಮಹಾಪರಿಶುದ್ಧ ಸ್ಥಳವು ದೇವರ ಸನ್ನಿಧಾನದಲ್ಲಿರುವ ಕ್ರಿಸ್ತನನ್ನು ಸೂಚಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕೃಪಾ ಸಿಂಹಾಸನದ ಬಳಿ ಬರುವಂತೆ ಕರೆಯಲ್ಪಟ್ಟಿದ್ದೇವೆ. ಪ್ರಿಯರೇ, ಕೃಪಾಸನವು ಇದನ್ನು ಸೂಚಿಸುತ್ತದೆ. ಇಲ್ಲಿಯೇ ನಾವು ಸಮಯೋಚಿತ ಸಹಾಯವನ್ನು, ಅಗತ್ಯ ಸಂದರ್ಭದಲ್ಲಿ ಕೃಪೆಯನ್ನು ಕಂಡುಕೊಳ್ಳುತ್ತೇವೆ. ಪರಲೋಕದಲ್ಲಿ ವಿಶ್ವಾಸಿಗಳಿಗೊಂದು ಕೃಪಾಸನವಿರುತ್ತದೆ. ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಗುಡಾರದಿಂದ ಸೂಚಿತವಾದದ್ದನ್ನು ಪೂರ್ತಿ ಮಾಡಿದ್ದು ಮಾತ್ರವಲ್ಲದೆ ವಿಶೇಷವಾದದ್ದೊಂದನ್ನು ಮಾಡಿದ್ದಾನೆ. ಅರಣ್ಯದಲ್ಲಿನ ಗುಡಾರವು ಯಾವಾಗಲೂ ಭೂಮಿಗೆ ಸಮಾನಾಂತರವಾಗಿಯೇ ಇರುತ್ತಿತ್ತು. ಅದನ್ನು ಸಮತಟ್ಟಾದ ಪ್ರದೇಶದಲ್ಲಿ ಕಂಬಗಳ ಹಾಗೂ ಕೊಂಡಿಗಳ ಆಧಾರದಿಂದ ಇರಿಸುತ್ತಿದ್ದರು. ಆದರೆ ಕ್ರಿಸ್ತನು ನಮ್ಮ ಪಾಪಗಳ ಬೆಲೆಯನ್ನು ತೆರೆಯುವುದಕ್ಕಾಗಿ ಬಂದಾಗ ಈ ಗುಡಾರವನ್ನು ಲಂಬಾಕಾರವಾಗಿರುವಂತೆ ಮಾಡಿದನು. ನಮ್ಮ ಪಾಪಗಳಿಗಾಗಿ ದೇವರ ಕುರಿಮರಿಯನ್ನು ಯಜ್ಞಾರ್ಪಣೆ ಮಾಡಿದ ಹಿತ್ತಾಳೆಯ ವೇದಿಯು ಕ್ರೂಜೆಯಾಯಿತು. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಸತ್ತನು. ಆದರೆ ನಮ್ಮನ್ನು ರಕ್ಷಿಸಲ್ಪಟ್ಟವರಾಗಿಯೇ ಇರಿಸುವುದಕ್ಕಾಗಿ ಪರಲೋಕಕ್ಕೆ ಆತನು ಹಿಂದಿರುಗಿ ಅಲ್ಲಿ ನಮಗಾಗಿ ಜೀವಿಸುತ್ತಿದ್ದಾನೆ. ಮಹಾಪರಿಶುದ್ಧ ಸ್ಥಳವು ಈಗ ಪರಲೋಕದಲ್ಲಿದೆ. ನಾವು ಒಂದು ಕಟ್ಟಡ ಇಲ್ಲವೇ ಒಬ್ಬ ವ್ಯಕ್ತಿಯ ಮುಖಾಂತರ ದೇವರ ಬಳಿಗೆ ಹೋಗದೆ ಪರಲೋಕದ ಕಡೆಗೆ ದೃಷ್ಟಿ ಇಟ್ಟು ಕ್ರಿಸ್ತನ ಮೂಲಕ ನೇರವಾಗಿ ದೇವರ ಬಳಿಗೆ ಹೋಗುತ್ತೇವೆ. ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನೇ ಎಂಬುದಾಗಿ. ನನ್ನ ಪ್ರಿಯರೇ, ದೇವದರ್ಶನದ ಗುಡಾರದ ಸಂಬಂಧದಲ್ಲಿ ಇಂದು ನಾವು ಎಲ್ಲಿದ್ದೇವೆ? ಹಿತ್ತಾಳೆಯ ವೇದಿಯ ಬಳಿಯಲ್ಲಿ ರಕ್ಷಣೆಯ ಅಗತ್ಯತೆ ಉಳ್ಳವರಾಗಿ ಇದ್ದೇವೋ? ಸಭೆಯಲ್ಲಿಯೂ ಅನೇಕರು ಅಲ್ಲಿ ಹೋಗುವ ಅಗತ್ಯತೆಯವರಿದ್ದಾರೆ. ಬೋಗುಣಿಯ ಬಳಿ ನಮ್ಮ ಪಾಪದ ಅರಿಕೆ ಮಾಡಿ ತೊಳಕೊಳ್ಳಬೇಕಾಗಿರುವ ಕೊಳೆಯಾದ ವಿಶ್ವಾಸಿಯಾಗಿರುತ್ತೇವೋ? ಇಲ್ಲವೇ ಕತ್ತಲೆಯಲ್ಲಿ ನಡೆಯುವರಾಗಿದ್ದೇವೆಯೋ? ಪರಿಶುದ್ಧ ಸ್ಥಳದ ಒಳಗೆ ಪ್ರವೇಶಿಸಿ ಚಿನ್ನದ ದೀಪಸ್ತಂಭದ ಬೆಳಕಿನಲ್ಲಿ ನಡೆಯೋಣ. ಪ್ರಿಯರೇ, ನಮ್ಮ ಆತ್ಮಿಕ ಜೀವಿತ ಸ್ವಲ್ಪ ಬಲಹೀನವಾಗಿರಬಹುದು. ಪೋಷಣೆಗಾಗಿ ನಾವು ಜೀವದ ರೊಟ್ಟಿಯನ್ನು ಸೇವಿಸಬೇಕಾಗಿರಬಹುದು. ನಮ್ಮ ಪ್ರಾರ್ಥನಾ ಜೀವಿತವು ಬಹು ಬಲಹೀನವಾಗಿದ್ದು ನಾವು ಧೂಪದ ವೇದಿಯ ಬಳಿ ನಿಲ್ಲುವ ಅಗತ್ಯವಿರಬಹುದು. ಇಲ್ಲವೇ ತೊಂದರೆಯಲ್ಲಿದ್ದು ಕೃಪೆ, ದಯೆ, ಸಹಾಯಗಳ ಅಗತ್ಯ ನಮಗಿರಬಹುದು. ನಮಗೆ ಒಂದು ಕೃಪಾಸನ ತೆರೆದಿದೆ.
ಅಲ್ಲಿಗೆ ಹೋಗಿ ನಮಗಾಗಿ ಸಿದ್ಧವಾಗಿರುವ ಸಹಾಯವನ್ನು ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ಮಾರ್ಗದರ್ಶನ ನೀಡಿ ನಡೆಸುತ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ಆತನ ಬಳಿಗೆ ಬರೋಣ, ಬಲವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಸಹಾಯವನ್ನು ಯಾಚಿಸುತ್ತಾ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಕರುಣಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಧರಿಸಿ ನಿನ್ನ ಮಾರ್ಗದಲ್ಲಿ ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರ ಬಲಹೀನತೆಯಲ್ಲಿ ಬಲವನ್ನು ಅನುಗ್ರಹಿಸಿಕೊಟ್ಟು ಅವರ ಅಗತ್ಯತೆಗಳನ್ನು ಪೂರೈಸಿ ಅವರು ನಿನ್ನಲ್ಲಿ ಸ್ಥಿರಚಿತ್ತದಿಂದ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಗುಡಾರ ಕಟ್ಟುವ ಕೆಲಸಗಾರರ ತಂಡಕ್ಕೆ ಮುಖ್ಯಸ್ಥನು ಯಾರು? ಗುಡಾರ ಕಟ್ಟುವ ಕೆಲಸಗಾರರ ತಂಡಕ್ಕೆ ಮುಖ್ಯಸ್ಥನು ಯಾರು? ಉತ್ತರ: ಬೆಚ್ಲೇಲನು, ಒಹೋಲಿಯಾಬನು, ಮೋಶೆ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618873777 ಕಳುಹಿಸಿ. ಪ್ರಿಯರೇ, ಕಾಣಿಕೆ ಎಷ್ಟು ಹೆಚ್ಚಾಯಿತೆಂದರೆ ಇನ್ನೂ ತರಬೇಡಿರಿ ಎಂದು ಪ್ರಕಟಿಸಬೇಕಾಯಿತು. ಇಂದು ಸಭೆಯಲ್ಲಿ ಈ ರೀತಿಯಾಗಿ ಕಂಡುಬರೋದಿಲ್ಲ. ಸಂತೋಷದಿಂದ ಕೊಡುವರನ್ನೇ ದೇವರು ಪ್ರೀತಿಸುತ್ತಾನೆ. ಮುಂದಿನ ಕಾರ್ಯಕ್ರಮದಲ್ಲಿ ಗುಡಾರದ ಹೊರಗಣ ಅಂಗಳದ ಕುರಿತು ಧ್ಯಾನಿಸೋಣ. ಆತ್ಮೀಯ ವೀಕ್ಷಕರೇ, ತಪ್ಪದೇ ಜೊತೆಯಾಗಿರಿ. ಇಲ್ಲಿಯವರೆಗೆ ಕಾಲ್ ಮಾಡದಿದ್ದರೆ ಇವತ್ತೇ ಕಾಲ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿರಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.